ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಒಂದು ದಿನ ದೇವಸ್ಥಾನಕ್ಕೆ ಬಂದ ಕಾಳಿಂಗ ಪುರೋಹಿತನಾಗಿದ್ದ ವೆಂಕಟರಮಣನನ್ನು ಪ್ರಸಾದ ಕೊಡು, ಹೊಟ್ಟೆ ಹಸಿತಾ ಇದೆ ಅಂತಾನೆ. ಅದೇ ಥರ ಪೂಜೆ ಮುಗಿಸಿ ವೆಂಕಟರಮಣ ತಾನು ಪ್ರಸಾದಕ್ಕೆ ತಂದಿದ್ದ ಮೊಸರನ್ನವನ್ನು ಕೊಟ್ಟು ಅಲ್ಲಿಂದ ಕಾಳಿಂಗ ಕಟ್ಟಿಸಿದಂತಹ ಫಾರ್ಮ್ ಹೌಸನ್ನು ನೋಡೋಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲವನ್ನು ನೋಡ್ತಾನೆ. ಅಲ್ಲಿ ಇವನಿಗೆ ಸಾರಥಿಯಾಗಿ ಅಂದರೆ ಡ್ರೈವರ್ ಆಗಿ ಇದ್ದಂತಹ ಜಮಾಲನಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಅವನಿಗೆ ಪ್ರಸಾದವನ್ನು ಕೊಡು ಅಂತ ಕಾಳಿಂಗ ಹೇಳಿದಾಗ ವೆಂಕಟರಮಣ ಬೆದರ್ತಾನೆ. ಅವನು ಮುಸಲ್ಮಾನ, ಜೊತೆಗೆ ದೇವರಿಗೆ ಯಾವತ್ತು ಕೈ ಮುಗಿದಿರೋನು, ಅವನಿಗೆ ನಮ್ಮ ದೇವರ ಪ್ರಸಾದ ಕೊಡೋಲ್ಲ ಅಂತ ಹೇಳ್ತಾನೆ. ಆಗ ಕಾಳಿಂಗ ಹೇಳ್ತಾನೆ, ನೋಡು, ಯಾರಿಗೆ ಈ ಥರ ಭೇದ ಭಾವ ಮಾಡ್ತಾ ಇದೆಯಾ? ಹಸ್ಕೊಂಡಿರೋವನಿಗೆ ಒಂದು ತುತ್ತು ಅನ್ನ ಕೊಟ್ಟರೆ ಏನಾಗತ್ತೆ ಅಂತ ಕೇಳ್ತಾನೆ. ಕಥೆಯನ್ನು ಮುಂದುವರಿಸೋಣ. ಆಗ ವೆಂಕಟರಮಣ ಹೇಳ್ತಾನೆ, ಬರೀ ಅನ್ನ ಆದರೆ ಯಾರಿಗೆ ಬೇಕಾದರೂ ಕೊಡಬಹುದು, ಹಸಿದವನಿಗೆ ತಕ್ಷಣ ಕೊಡಲೇಬೇಕು ಅಂತ ನಮ್ಮಲ್ಲಿ ಶಾಸ್ತ್ರನೂ ಇದೆ. ಆದರೆ ಇದು ಬರೀ ಅನ್ನ ಅಲ್ಲ. ನಿಂಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನೀನು ಪ್ರೈಮರಿ ಸ್ಕೂಲ್ ಓದ್ಕೊಂಡು ನಮ್ಮ ಮನೇಲಿ ಮಧ್ಯಾಹ್ನ ಊಟ ಮಾಡ್ತಿದ್ದೆಲ್ಲ, ಆಗ ನಮ್ಮ ಅಜ್ಜ ಅಜ್ಜಿ ಶ್ರಾದ್ದವಾದ ದಿನ ನಿನಗೆ ಊಟಕ್ಕೆ ಬಡಿಸ್ತಾ ಇರಲಿಲ್ಲ. ಅದರ ಉದ್ದೇಶ ಏನು ಅಂದರೆ, ನಮ್ಮ ಪಿತೃಗಳು ನಮ್ಮ ಮಟ್ಟಿಗೆ ದೇವರು, ಹೊರಗ್ನವ್ರಿಗೆ ಅವರು ದೇವರಾಗಿರೋಲ್ಲ. ಅಂದರೆ ಹೊರಗ್ನವರು ಅವರನ್ನು ದೇವರು ಅಂತ ಭಾವಿಸಲ್ಲ. ಯಾರು ದೇವರು ಅಂತ ಭಾವನೆನೇ ಮಾಡಲ್ವೋ ಅವ್ರಿಗೆ ಅವ್ರ ಪ್ರಸಾದ ತಿನ್ನೋ ಅಧಿಕಾರ ಕೂಡ ಇಲ್ಲ. ಶ್ರಾದ್ದದ ದಿವಸ ನಮ್ಮ ಜಾತಿಯವರೇ ಆದರೂ ಕೂಡ ನಮ್ಮ ಸಂಸಾರಕ್ಕೆ ಸೇರಿದ ಹೊರಗ್ನವರು ಕೂಡ ಊಟ ಮಾಡಲ್ಲ. ಅದೇ ಥರ ಇದೂ ಪುಣ್ಯಕೋಟಿ ದೇವಸ್ಥಾನದಲ್ಲಿ ಗೋವನ್ನ ದೇವರು ಅಂತ ಜಮಾಲ ಭಾವಿಸಿದ್ರೆ ಅವನಿಗೆ ಆ ಪ್ರಸಾದದ ಮೇಲೆ ಅಧಿಕಾರ ಇದೆ. ಇಲ್ಲದೆ ಇದ್ರೆ ಹೇಗೆ ಕೊಡೋದು ಅಂತಾನೆ. ಆಗ ಕಾಳಿಂಗ ಹೇಳ್ತಾನೆ, ವೆಂಕಟರಮಣ, ಏನೋ ಒಂದಿಷ್ಟು ಅನ್ನ ಉಳಿದಿದೆಯಲ್ಲ ಕೊಡು ಅಂದರೆ ನೀನು ಅಪ್ಪ ಅಜ್ಜ ಮುತ್ತಾತರ ತಿಥಿ ಶಾಸ್ತ್ರವನ್ನೆಲ್ಲ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಜಮಾಲನ ಕಡೆಗೆ ತಿರುಗಿ ಹೇಳ್ತಾನೆ, ನೋಡು, ಕಿಚನ್ನಲ್ಲಿ ಸ್ವಲ್ಪ ಬ್ರೆಡ್ ಇರಬಹುದು ಅನ್ಸುತ್ತೆ, ತಗೊಂಡು ತಿನ್ನು. ಇವತ್ತು ಮಧ್ಯಾಹ್ನದ ಮೇಲೆ ಹೇಗೂ ಟ್ರ್ಯಾಕ್ಟರ್ ಕೆಲಸ ಇಲ್ಲ, ಊರಿಗೆ ಹೋಗಿ ಊಟ ಮಾಡಿ ಹಾಗೆ ನನಗೂ ಒಂದಷ್ಟು ತಗೊಂಡು ಬಾ ಅಂತಾನೆ. ಈ ಜಮಾಲ ಸುಮಾರು 35-40 ವರ್ಷದವನು. ಸ್ವಚ್ಛವಾಗಿ ಮುಖಕ್ಷೌರ ಮಾಡಿಕೊಂಡು ಮೀಸೆ ಬಿಟ್ಟಿರ್ತಾನೆ. ಈ ಹಿಂದೆ ಲಾರಿ ಡ್ರೈವರ್ ಕೂಡ ಆಗಿದ್ದವನು. ಈಗ ಕಾಳಿಂಗನ ಮನೆಯಲ್ಲಿ ಆಳುತನಕ್ಕೇನಿಲ್ಲ, ಅವನು ತಿಂಗಳ ಸಂಬಳದ ನೌಕರಿಗಿದ್ದಾನೆ. ವೆಂಕಟರಮಣ ಜೋಯಿಸರ ಮಾತಿಂದ ಅವನ ಆತ್ಮಾಭಿಮಾನಕ್ಕೆ ಕುಂದು ಉಂಟಾದಂಗೆ ಆಗತ್ತೆ. ಈ ಜೋಯಿಸಯ್ಯನನ್ನು ತಿರಸ್ಕಾರದಿಂದ ಕಿರುಗಣ್ಣಲ್ಲಿ ನೋಡಿಕೊಂಡು ಬೂಟ್ ಕಾಲಲ್ಲೇ ಅಡುಗೆ ಮನೆ ಕಡೆಗೆ ಹೋಗ್ತಾನೆ. 1 ನಿಮಿಷದ ನಂತರ ಕಾಳಿಂಗ ವೆಂಕಟರಮಣನನ್ನು ಕೇಳ್ತಾನೆ, ನೋಡು, ಈ ರೀತಿಯ ಭೇದ ಭಾವ ಇರೋದು ನಮ್ಮ ಧರ್ಮದಲ್ಲಿ ಮಾತ್ರ ಅಲ್ವಾ ಅಂದಾಗ, ನಮ್ಮ ಧರ್ಮದಲ್ಲಿ ಮಾತ್ರನೋ ಇತರ ಧರ್ಮದಲ್ಲೂ ಇದೆಯೋ ನನಗೇನಪ್ಪ ಗೊತ್ತೋ, ಕೆಂಪು ದೇಶ ನೋಡಿರೋ ನೀನೇ ಹೇಳು ಅಂತ ಹೇಳ್ತಾನೆ. ಆಗ ಕಾಳಿಂಗ ತನ್ನೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ನೆನಪಿಗೆ ಬರುತ್ತೆ, ಕ್ರೈಸ್ತರ ದೇವಾಲಯಕ್ಕೆ ಯಾರನ್ನು ಬೇಕಾದರೂ ಬಿಡ್ತಾರೆ, ಆದರೆ ಹೋಲಿ ಕಮ್ಯುನಿಯಂಗೆ ಮಾತ್ರ ಕ್ರೈಸ್ತರ ಅಲ್ಲದವರನ್ನು ಬಿಡೋದಿಲ್ಲ. ಅದರಲ್ಲಿ ಕೊಡೋ ಬ್ರೆಡ್ಡು ಮತ್ತು ವೈನ್ಗಳನ್ನು ಕೂಡ ಕೊಡೋದಿಲ್ಲ. ಇದು ಅಮೇರಿಕದಲ್ಲಿ ಅವನಿಗೆ ಅನುಭವಕ್ಕೂ ಆಗಿತ್ತು. ಹಾಗೆ ಮುಸಲ್ಮಾನರು ಸಹ ಅಂಥದ್ದೇ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಎಲ್ಲೋ ಕೇಳಿದ್ದ. ಆದರೆ ಅದರ ವಿವರ ಇವನ ನೆನಪಿಗೆ ಬರಲಿಲ್ಲ. ಅಷ್ಟರಲ್ಲಿ ಜಮಾಲ್ ಅಡುಗೆ ಮನೆಯಿಂದ ಹೊರಗೆ ಬಂದ. ಸಾಹೇಬ್, ಬ್ರೆಡ್ಡು ಒಣಗಿ ಹೋಗೈತೆ, ನಾನು ಊರಿಗೆ ಹೋಗಿ ಉಣ್ತೀನಿ, ಹಾಗೆ ಅಗ್ರಹಾರದ ಕಡೆಗೆ ಹೋಗಿ ಸಂಜೆ ಹೊತ್ತಿಗೆ ಬರ್ತೀನಿ, ಖರ್ಚಿಗೆ ನಂಗೆ ₹1 ಕೊಡಿ ಅಂತಾನೆ. ಕಾಳಿಂಗ ಕೊಟ್ಟ ಹಣವನ್ನು ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ವೆಂಕಟರಮಣ ಹೇಳ್ತಾನೆ, ಅಂದರೆ ಈಗ ನಿನಗೂ ಊಟ ಇಲ್ಲ ಅಂದಂಗಾಯ್ತು, ನಾನು ಊರಿಗೆ ಹೋಗ್ತೀನಿ, ಈ ಪ್ರಸಾದನ ನೀನು ಇಸ್ಕೊ, 1 ಪಾತ್ರೆ ಇದ್ರೆ ತಗೊಂಡು ಬಾ ಅಂತ ಅಂದಾಗ, ಹೇಗೂ ಇಬ್ಬರಿಗಾಗೋಷ್ಟಿದೆ, ನೀನು ತಿನ್ನು, ಜೊತೆಲೇ ತಿನ್ನೋಣ, ಒಳಗೆ ಹೇಗೂ ನಲ್ಲಿ ಇದೆ, ಕಲ್ಯಾಣಿದೆ ನೀರು ಅದರಲ್ಲೂ ಬರುತ್ತೆ ಅಂತ ಕಾಳಿಂಗ ಹೇಳ್ತಾನೆ. ಆಯಿತು, ಆದರೆ ಈ ನಲ್ಲಿ ನೀರು ನನಗೆ ಬೇಡ, ಇಬ್ಬರು ಕಲ್ಯಾಣಿಗೆ ಹೋಗೋಣ, ಅಲ್ಲೇ ದಡದಲ್ಲಿ ಕೂತು ತಿನ್ನೋಣ ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಮನೆಗೆ ಬೀಗ ಹಾಕ್ತಾನೆ. ಇಬ್ಬರು ಬದುಗಳ ಮೇಲೆ ನಡ್ಕೊಂಡು ಕೊಳವೆ ಹತ್ತಿರ ದಿಬ್ಬ ಏರಿ ಕಲ್ಯಾಣಿ ಹತ್ತಿರಕ್ಕೆ ಬರೋ ಹೊತ್ತಿಗೆ ಪಂಪಿನ ಮಿಷನ್ ಇನ್ನೂ ನಡೀತಾ ಇರುತ್ತೆ. ಅದನ್ನು ಸ್ವಲ್ಪ ನಿಲ್ಲಿಸ್ಬಿಡು ಕಾಳಿಂಗ, ದೇವರ ಕಲ್ಯಾಣಿ ಹತ್ರ ಪ್ರಸಾದ ಸ್ವೀಕಾರ ಮಾಡಬೇಕಾದ್ರನಾದ್ರೂ ಮನಸ್ಸು ಶಾಂತವಾಗಿರಲಿ ಅಂತ ವೆಂಕಟರಮಣ ಹೇಳ್ತಾನೆ. ಹಾಗೆ ಕಾಳಿಂಗ ಅದನ್ನು ನಿಲ್ಲಿಸ್ತಾನೆ. ಅವನೇ ಕಿತ್ಕೊಂಡು ಬಂದ 2 ದೊಡ್ಡ ಮುತ್ತುಗದ ಎಲೆಗಳಿಗೆ ವೆಂಕಟರಮಣ
ಮೊಸರನ್ನವನ್ನು ಬಡಿಸ್ತಾನೆ. ಇಬ್ರು ಒಂದ್ಸಲ ತಿಂದು ಮತ್ತೊಮ್ಮೆ ಹಾಕೊಂಡು ಅದನ್ನ ಮುಗಿಸ್ತಾರೆ. ಕೊನೆ ಸಲ ತಿನ್ನುವಾಗ ಕಾಳಿಂಗ ಹೇಳ್ತಾನೆ, ವೆಂಕಟರಮಣ, ನಿನ್ನ ಎಲೆ ಅನ್ನನ ನಾನು ಮುಟ್ಟಿದ್ರೆ ನೀನು ತಿಂತೀಯಾ ಅಂದಾಗ, ಅಮೇರಿಕಕ್ಕೆ ಹೋಗಿ ಬಂದಿದೀಯಪ್ಪ ನೀನು ನಿಜ, ಆದರೆ ನನ್ನ ಎಲೆನ ನೀನು ಯಾಕೆ ಮುಟ್ಬೇಕು ಹೇಳು? ಮುಟ್ಟದೇ ಇದ್ರೆ ನಿನ್ಗೇನು ಕೈ ಕಡಿಯುತ್ತಾ? ಸುಮ್ಮನೆ ಬರೀ ಹುಡುಗಾಟ ಮಾಡಬೇಡ ಅಂತಾನೆ. ಕಾಳಿಂಗ ಅಲ್ಲಿಗೆ ಸುಮ್ಮನಾಗ್ತಾನೆ. ಇಬ್ಬರಿಗೂ ಹೊಟ್ಟೆ ತುಂಬುತ್ತೆ. ಕಲ್ಯಾಣಿಗೆ ಇಳಿದು ಬೊಗಸೆಯಲ್ಲಿ ಎತ್ಕೊಂಡು ನೀರು ಕುಡಿತಾರೆ. ಹೇಗೂ ಮತ್ತೊಮ್ಮೆ ಬಂದಾಗಿದೆ ಅಂತ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಮುಂದಿನ ಅಂಕಣದ ದೊಡ್ಡ ಗಂಟೆಯನ್ನು ಚೆನ್ನಾಗಿ ಬಡಿದು ಗುಡಿ ಬಾಗಿಲು ತೆಗೆದು ಇನ್ನು ಉರಿತಿದ್ದ ದೊಡ್ಡ ಹಣತೆಯ ಹಿಪ್ಪೆಯ ಎಣ್ಣೆ ತುಂಬಿ ದೇವರಿಗೆ ಕೈ ಮುಗಿತಾನೆ. ಬಾಗಿಲಿಗೆ ಬೀಗ ಹಾಕೊಂಡು ಬರ್ತಾನೆ. ಅಷ್ಟರಲ್ಲಿ ಕಾಳಿಂಗ ಫಾರ್ಮ್ಗೆ ಇಳಿದು ಹೋಗ್ತಾನೆ. ಆಲೂಗಡ್ಡೆ ಬೆಳೆಯನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ. ಪ್ರಸಾದದ ಪಾತ್ರೆಗೆ ಕಟ್ಟಿದ್ದ ಚೌಕವನ್ನ ನೀರಲ್ಲಿ ನೆನೆಸಿ ಒದ್ದೆ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಂಡು ವೆಂಕಟರಮಣ ಊರಿನ ಕಡೆ ಇಳಿಯಕ್ಕೆ ಪ್ರಾರಂಭ ಮಾಡ್ತಾನೆ. ಬರ್ತಾ ದಾರಿಯಲ್ಲಿ ವೆಂಕಟರಮಣನ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ತನಗೆ ಮದುವೆ ಆಗಿರೋ ಸಂಗತಿಯನ್ನ ಕಾಳಿಂಗ ಇಷ್ಟು ದಿನವೂ ಹೇಳೇ ಇರಲಿಲ್ವಲ್ಲ ಅಂತ ಅಸಮಾಧಾನ ಅನಿಸುತ್ತೆ. ಅಮೇರಿಕೆಯಿಂದ ಬಂದ ಮೇಲೆ ಅವನ ಯೋಜನೆಗಳಲ್ಲಿ ಯಾವುದನ್ನು ಇವನು ಯಾರಿಗೂ ಹೇಳಿರೋದಿಲ್ಲ. ತಾನು ಮಾಡಿಕೊಂಡು ಹೋದಂತೆ ಅವು ಇತರರಿಗೆ ಗೊತ್ತಾಗಬೇಕು ಅಂತ ಅವನ ಭಾವನೆ ಇರುತ್ತೆ. ಅವನ ಮನೋಭಾವ ಮೊದಲಿದ್ದ ಹಾಗೆ ಇವಾಗಿಲ್ಲ. ಮೊದಲು ಎಲ್ಲರಂತೆ ಇದ್ದವನು ಈಗ ಯಾಕೆ ಹೀಗಾದ ಅನ್ನೋ ಯೋಚನೆ ಜೊತೆಗೆ ವೆಂಕಟರಮಣನ ಮನಸ್ಸಿನಲ್ಲಿ ಮತ್ತು ಕುತೂಹಲ ಹುಟ್ಕೊಳ್ಳುತ್ತೆ. ಮದುವೆ ಆಗಿರೋದನ್ನ ಮನೆಯಲ್ಲಿ ತನ್ನ ತಾಯಿ ಕೈಲಾದರೂ ಹೇಳಿದನೋ ಇಲ್ವೋ? ವೆಂಕಟರಮಣ ಕಾಳೇನಹಳ್ಳಿಗೆ ಹೋಗಿ ಆಗಲೇ 15 ದಿನ ಆಗಿರುತ್ತೆ. ಹೇಳಿದ್ರು ಹೇಳಿರಬಹುದು ಅನ್ಸುತ್ತೆ. ಆದರೆ ತಾಯವ್ವನಿಗೆ ಇದರಿಂದ ಏನು ಅನಿಸಿರುತ್ತೆ ಅಂತ ಅವನ ಮನಸ್ಸು ಕಲ್ಪಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಮರುದಿವಸ ಸಂಜೆ ಅವನು ಕಾಳೇನಹಳ್ಳಿ ಕಡೆಗೆ ಹೋಗ್ತಾನೆ. ತಾಯವ್ವ ಮಣೆ ಹಾಕ್ಕೊಡ್ತಾಳೆ. ಯೋಗಕ್ಷೇಮ ವಿಚಾರಿಸಿ ಇವನು ಕೇಳ್ತಾನೆ, ಮಗನಿಗೆ ಮದುವೆ ಮಾಡಲ್ವಾ ತಾಯವ್ವ ಅಂದಾಗ ಉತ್ತರವಾಗಿ ಆಕೆ ಹಣೆ ಮುಟ್ಕೊಂಡು 2 ಕೈಗಳನ್ನು ಅಲ್ಲಾಡಿಸ್ತಾಳೆ. ಇದರ ಅರ್ಥ ಸರಿಯಾಗಿ ಆಗದೆ ಅವನು ನಿನ್ನ ಮಾತು ಕೇಳಲ್ಲ ಅಂತಲಾ ಅಂತ ಕೇಳಿದಾಗ ಅವಳು ಹೌದು ಅಂತ ತಲೆ ಹಾಕ್ತಾಳೆ. ವಿಷಯ ಅವಳಿಗೆ ಗೊತ್ತಿಲ್ಲ ಅಂತ ಇವನಿಗೆ ಸ್ಪಷ್ಟವಾಗುತ್ತೆ. ಹೇಳೋಣ ಅಂದ್ಕೊಂಡು ನಾಲ್ಗೆಗೆ ಬರುತ್ತೆ, ಆದರೆ ಏನು ಮಾತಾಡದೆ ಸುಮ್ಮನಾಗ್ತಾನೆ. ತಾಯವ್ವ ತನ್ನ ಅತ್ತೆ ಮಾವ ಸತ್ತದ್ದನ್ನು ನೆನೆಸ್ಕೊಂಡು ಮತ್ತೆ ದುಃಖವನ್ನು ಹೇಳ್ಕೊಳ್ತಾಳೆ. ಕಾಳಿಂಗ ದೊಡ್ಡಿಯ ದನಗಳನ್ನು ಮಾರಿದ್ದನ್ನು ಮತ್ತು ಒಮ್ಮೆ ಹೇಳ್ತಾಳೆ. ಆ ಬಗೆಗೆ ಕಾಳಿಂಗನನ್ನು ಕೇಳಬೇಕು ಅಂದ್ಕೊಂಡಿದ್ದು ವೆಂಕಟರಮಣನಿಗೆ ನಿನ್ನೆ ದಿನ ಅವನ ಜೊತೆ ಮಾತಾಡಬೇಕಾದ್ರೆ ನೆನಪೇ ಆಗಿರೋದಿಲ್ಲ. ಮತ್ತೊಂದು ದಿನ ಇದನ್ನೆಲ್ಲ ಕೇಳಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾನೆ. ತಾಯವ್ವನ ಕೈಲಿ ಮಾತಾಡ್ಕೊಂಡು ಹೊರಗೆ ಬಂದಾಗ ಬೀದಿಯಲ್ಲೇನೆ ವೆಂಕಟೇಗೌಡ ಸಿಗ್ತಾನೆ. ಅಪಾರ ದಿನ ಆಗಿತ್ತು ನೀವು ಬಂದು, ಬನ್ನಿ ಬುದ್ಧಿ ಅಂತ ಮನೆ ಕರ್ಕೊಂಡು ಹೋಗ್ತಾನೆ. ಆ ವರ್ಷ ಇನ್ನೂ ಉಳಿದಿರೋ ಮಳೆ ಯೋಗವನ್ನು ವಿಚಾರಿಸ್ತಾನೆ. ಬೆಳೆಯ ಸ್ಥಿತಿಯನ್ನು ಕೇಳ್ತಾನೆ. ಅವನ ಕಾರ್ಬಾರೆಲ್ಲ ನೋಡಿದ್ರ ಬುದ್ಧಿ ಅಂತಾನೆ. ಹೂನಪ್ಪ ನೋಡ್ತಾ ಇದ್ದೀನಿ ಅಂತ ವೆಂಕಟರಮಣ ಹೇಳ್ತಾನೆ. ದೇವರ ಕಲ್ಯಾಣಿಗೆ ಮಿಷನ್ ಹಾಕಿಸ್ಕೊಂಡು ನೀರು ತೆಕ್ಕತ್ತವನಂತೆ, ಗುಡಿ ಕಲ್ಯಾಣಿ ಎಲ್ಲನೂ ಅವನ ಹೆಸರಿಗೆ ಮಾಡ್ಕೊಂಡವನಂತೆ ಅಂತ ವೆಂಕಟೇಗೌಡ ಹೇಳ್ತಾನೆ. ಹೂನಪ್ಪ ನಿನ್ನೆ ತಾನೇ ನನಗೆ ಗೊತ್ತಾಯಿತು, ನಾನು ಅವನ ಕೈಲಿ ಅದು ತಪ್ಪು, ಹಾಗೆ ಮಾಡಬಾರ್ದು ಅಂತ ಹೇಳಿದೆ ಅಂತ ವೆಂಕಟರಮಣ ಹೇಳ್ತಾನೆ. ಅಲ್ಲ, ಧರ್ಮಕ್ಕೆ ಅಂತ ಅವನ ಅಜ್ಜ ಕಟ್ಟಿಸ್ದ, ಊರವರೆಲ್ಲ ಅದಕ್ಕೆ ಒಸಿ ಗೆದ್ದಿದ್ದೀವ, ಹೋಗಿ ಆ ನನ್ನ ಹೆಂಡತಿ ಮಗನ ಕೆನ್ನೆಗೆ ಒಡೆದು ಆ ಮಿಷನ್ ಕಿತ್ತಾಕ್ಸೋಣವೇನಪ್ಪ ಅಂತ ಕೇಳ್ತಾನೆ. ಹೀಗೆ ಬಲ ಪ್ರಯೋಗಿಸಿ ಜಗಳ ಆಡೋ ಬಗ್ಗೆ ವೆಂಕಟರಮಣ ಯೋಚನೆ ಮಾಡಿರಲಿಲ್ಲ. ಆದರೆ ನೀರಿನ ಪಂಪನ್ನು ತೆಗೆಸಿ ಹಾಕಬೇಕು ಅನ್ನೋದು ಅವನ ಸ್ಪಷ್ಟ ಅಭಿಪ್ರಾಯನೂ ಆಗಿರುತ್ತೆ. ಗ್ರಾಮಸ್ಥರೆಲ್ಲ ಒಟ್ಟಾಗಿ ಕಾಳಿಂಗನಿಗೆ ಹೇಳಬಹುದು ಅಂತ ಯೋಚನೆ ಮಾಡೋಷ್ಟರಲ್ಲಿ ವೆಂಕಟಗೌಡ ಕೇಳ್ತಾನೆ, ಆ ಸೂಳೆ ಮಗ ಬಂದೂಕ ತಂದು ಮಡಗವನಂತೆ ಹೌದಾ ಅಂದಾಗ, ಹ್ಞೂ ನಾನೇ ನೋಡಿದೆ ಅಂತ ವೆಂಕಟರಮಣ ಹೇಳ್ತಾನೆ. ಡಿಪ್ಟಿ ಕಮಿಷನರ್ ದಣಿಗಳ ಜೊತೆ ಕುರ್ಚಿ ಮ್ಯಾಗ ಕೂತ್ಕತಾನಂತೆ ನಿಜಾನಾ ಅಂದಾಗ, ಹೂನಪ್ಪ ಶಾನ್ಭೋಗ್ರು ಹಾಗಂದದ್ದನ್ನು ನಾನು ಕೇಳಿದೆ ಅಂತ ವೆಂಕಟರಮಣ ಹೇಳ್ತಾನೆ. ಅಲ್ಲ, ಇಂಥ ಸೂಳೆ ಮಕ್ಕಳನ್ನು ಏನು ಮಾಡೋಕ್ಕಾಯ್ತದೆ ಸ್ವಾಮಿ ಅಂತ ಅವನು ಕಾಳಿಂಗನನ್ನು ಬರೀ ಬೈಯೋದ್ರಿಂದಲೇ ಸಮಾಧಾನ ತಂದ್ಕೋತಾನೆ. ಮುಂದೆ ಏನಾದರೂ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋದು ಅವನಿಂದ ಏನು ಮಾತು ಕೂಡ ಹೊರಡೋದಿಲ್ಲ. ವೆಂಕಟರಮಣ ಹೇಳ್ತಾನೆ, ಊರವರೆಲ್ಲ ಕೂಡ್ಕೊಂಡು ಅವನಿಗೆ ಸ್ವಲ್ಪ ಜಬರ್ದಸ್ತಿಯಿಂದ ಹೇಳಿ ನೋಡ್ರಿ, 10 ಜನ ಹೆದರು ಹಾಕ್ಕೊಳ್ಳೋಕ್ಕೆ ಅವನು ಹೆದರ್ಕೋಬಹುದು ಅಂತಾನೆ. ಆಗ ವೆಂಕಟೇಗೌಡ ಹೇಳ್ತಾನೆ, ಹಳ್ಳಿ ಜನಗಳೆಲ್ಲ ಅವನು ಅಂದರೆ ಹೆದರ್ಕಂತವೆ ಸ್ವಾಮಿ, ನಿಮಗೆ ಗೊತ್ತಿಲ್ಲ ಅಂದಾಗ, ಯಾಕೆ ಹೆದರ್ಕೋಬೇಕು
ಅಂತ ವೆಂಕಟರಮಣ ಕೇಳ್ತಾನೆ. ಅವನ ವೇಷ, ಅವನ ತಾವ ಇರೋ ಹುಳ ಮಿಷನ್ನು, ಬಂದೂಕ, ಡೆಪ್ಟಿ ಕಮಿಷನರ್ ದಣಿಗಳ ಜೊತೆ ಕುಂತ್ಕೊಳ್ಳೋದು ಕೇಳಿದ್ರೇನೆ ನಮ್ಮವೆಲ್ಲ ಎದ್ರಕಂತವೆ ಅಂತಾನೆ. ವೆಂಕಟರಮಣನಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಅದು ನಿಜವಾದ ಸಂಗತಿ ಕೂಡ ಆಗಿರುತ್ತೆ. ಹಾಗೆ ನೋಡಿದ್ರೆ ಕಾಳೇನಹಳ್ಳಿಯವರೆಲ್ಲರೂ ಗಂಡೆದೆ ಆಳುಗಳೇನೆ. ಆ ಮನೆಗಳೆಲ್ಲ ಇದ್ದಂತಹ ಒಂದಲ್ಲ ಒಂದು ತಲೆಮಾರಿನವರಾದ್ರೂ ಒಂದು ಕೂಲಿ ಅಥವಾ ಒಂದು ಕಿರುಬನನ್ನ ಬರ್ಜೆಯಿಂದ ಇರಿದು ಕೊಂದಿರೋವ್ರೇನೆ. ಬರೀ ದೊಣ್ಣೆಯಿಂದ ಕಿರುಬನ ಮೇಲೆ ಕಾದಿ ಕೊಂದವರು ಕೂಡ ಆ ಊರಲ್ಲಿ ಇದ್ರು. ಜೊತೆಗೆ ಈ ಎಂಟೇಗೌಡನು ಕೂಡ ಕಡಿಮೆ ಧೈರ್ಯದ ಗಂಡಸೇನಲ್ಲ. 50 ವರ್ಷ ಆಗಿದ್ರು ಕೂಡ, ಈಗಲೂ ಕೂಡ ಎಂತಹ ಕಾಳ ಕತ್ಲೆ ರಾತ್ರಿ ಆಗಿದ್ರು ಒಬ್ಬನೇ ಎಷ್ಟು ಮೈಲಿ ದೂರ ಆದ್ರೂ ನಡ್ಕೊಂಡು ಹೋಗ್ಬಲ್ಲ. ಉದ್ದುದ್ದನೆ ನಾಗರಹಾವುಗಳನ್ನ ಒಂದೇ ಏಟಿಗೆ ಹೊಡೆದು ಮಲಗಿಸ್ತಾನೆ. ಎಷ್ಟೋ ಸಲ ಜೀವಂತ ಸರ್ಪದ ಬಾಲವನ್ನ ಹಿಡಿದು ಅಗಸರು ಬಟ್ಟೆ ಒಡೆಯೋ ಹಾಗೆ ಎತ್ತಿ ಹೊಡೆದಿದ್ದಾನೆ. ಇಂತಹ ಗಂಡು ಜಾತಿಯವರು ನೀವು ಕಾಳಿಂಗನ ಬಂದೂಕಕ್ಕೆ ಯಾಕೆ ಹೆದರ್ಕಂತೀರಾ? ಹತ್ರ ಬಂದೂಕ ಇದೆ ಅಂತ ಸಿಕ್ತವ್ರಿಗೆ ಹೊಡೆದ್ರೆ ಸರ್ಕಾರದವ್ರು ಅವ್ರನ್ನ ನೇಣ್ಗಟ್ತಾರೆ. ಬಂದೂಕ ಅನ್ನೋದೇನು ಹುಲಿಗಿಂತ ನಾಗರಹಾವಿಗಿಂತ ಕ್ರೂರವಾದದ್ದೇನು? ನೀವು ಎಂತೆಂಥ ಹುಲಿ ಕಿರುಬದ ಮೇಲೆಲ್ಲ ಬಿದ್ದು ಹೊಡೆದಾಡಿದ್ದೀರಲ್ವಾ ಅಂತ ವೆಂಕಟರಮಣ ಕೇಳ್ತಾನೆ. ಆಗ ವೆಂಕಟೇಗೌಡ ಹೇಳ್ತಾನೆ, ಅವನ್ ತಾವ ಎಂಥ ಮಿಷನ್ ಐತಲ್ಲ ಸ್ವಾಮಿ, ಬಡ 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 ಅಂತ ನೆಲ ಕಿತ್ತಾಕ್ತೈತೆ ಅಂತಾನೆ. ನೆಲ ಉಳೋ ಮಿಷನ್ ಇದ್ರೆ ಅದಕ್ಕೆ ನೀವ್ಯಾಕೆ ಹೆದರ್ಕೋಬೇಕು ಅಂತ ವೆಂಕಟರಮಣ ಕೇಳ್ತಾನೆ. ನಮಗೂ ತಿಳಿಯೋಕ್ಕಿಲ್ಲ ಸ್ವಾಮಿ, ನಮ್ಮೂರ್ ತಾವನಿಂದ ಮೋಟ್ರ್ ಹೋಗಕ್ಕೆ ಶುರು ಆಯ್ತು ನೋಡಿ. ಊರ್ ಗಂಡಸರು ಒಂದೊಂದ್ಸಲ ಅದ್ರ ಮೇಲೆ ಕುಂತ್ಕೊಂಡು ಪ್ಯಾಟೆ ಗಂಟೆ ಹೋಗಿ ಬಂದ್ರು. ಆವತ್ತಿಂದ ಅವ್ರಿಗೆ ಮೋಟ್ರು ಅಂದ್ರು ಭಯ, ಕಾಳಿಂಗ ಅಂದ್ರು ಭಯ ಅಂತಾನೆ. ವೆಂಕಟರಮಣನ್ಗೆ ಇದು ಅರ್ಥನೇ ಆಗಲ್ಲ. ಆದ್ರೆ ಆ ಮಾತು ನಿಜ ಆಗಿರುತ್ತೆ. ಹಳ್ಳಿ ಗಂಡಸರೆಲ್ಲ ಸೇರಿ ಕಾಳಿಂಗನ ಮೇಲೆ ಹೊಡೆದಾಟ ನಡೆಸ್ಬೇಕು ಅನ್ನೋದು ಅವನ ಯೋಚನೆ ಏನೂ ಆಗಿರೋದಿಲ್ಲ. ಊರ ಒಟ್ಟಿನ ಮುಂದೆ ಅವನನ್ನು ಕರೆಸ್ಬೇಕು, ದೇವಸ್ಥಾನದ ಕಲ್ಯಾಣಿಗೆ ಹಾಕಿರೋ ಪಂಪನ್ನ ತೆಗಿಯೋ ಹಾಗೆ ಮಾಡಬೇಕು. ಜೊತೆಗೆ ಕಟುಕರವನಿಗೆ ದನ ಮಾರಿದ್ದು ತಪ್ಪು ಅಂತ ಒಪ್ಕೊಂಡು ಮುಂದೆ ಹಾಗೆ ಮಾಡೋದಿಲ್ಲ ಅಂತ ಅವನು ಭಾಷೆ ಕೊಡೋ ಹಾಗೆ ಮಾಡಿಬಿಟ್ರೆ ಸಾಕು ಅನ್ನಿಸ್ತಿರುತ್ತೆ. ಊರೊಟ್ಟಿನ ಮುಂದೆ ಎಂಥವನು ಕೂಡ ಹೆದರ್ಕೋಬೇಕು, ಹಾಗೆ ಇವನು ಹೆದರ್ಕೊಳ್ತಾನೆ ಅನ್ನೋ ಒಂದು ಬಗೆ ಅವನಿಗೆ ಇನ್ನು ನಂಬಿಕೆ ಇರುತ್ತೆ. ಆದ್ರೆ ಕಾಳಿಂಗ ಊರಿಂದ 1.5 ಮೈಲಿ ದೂರದ ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾನೆ. ಅಲ್ಲೇ ಇದ್ದಾನೆ. ಅಲ್ಲಿ ಸೋಫಾ, ಮಂಚ ಇವನ್ನ ನೋಡಿದ್ರೆ ಅವನು ತನ್ನ ಕೆಂಪು ಹೆಂಡತಿ ಜೊತೆ ಅಲ್ಲೇ ವಾಸಕ್ಕೆ ಇರೋ ಹಾಗೆ ಕಾಣುತ್ತೆ. ಊರಿಂದ ದೂರ ಇರೋವನಿಗೆ ಊರೊಟ್ನವ್ರು ಏನ್ ಮಾಡಕ್ ಸಾಧ್ಯ? ಊರೇ ಬೇಡ್ದವನಿಗೆ ಊರ್ ಭಯನೂ ಇರೋದಿಲ್ಲ ಅಲ್ವಾ ಅಂತ ವೆಂಕಟರಮಣನಿಗೆ ಅನ್ಸತ್ತೆ. ಸದ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಅವನಿಗೆ ತೋಚೋದಿಲ್ಲ. ವೆಂಕಟೇಗೌಡನಿಗೆ ಒಂದೆರಡು ಧೈರ್ಯದ ಮಾತನ್ನ ಹೇಳ್ಬಿಟ್ಟು ತನ್ನ ಊರಿಗೆ ತಾನು ಹಿಂತಿರುಗ್ತಾನೆ. ಇನ್ನು ದಿನ ಕಳೆಯುತ್ತವೆ. ರಸ್ತೆ ದಡದಲ್ಲಿ ಮೋಟಾರ್ನಿಂದ ಇಳಿದ ಮೇಲೆ ಕಾಳಿಂಗ ಮಗುವನ್ನ ಎತ್ಕೋತಾನೆ. ಅವನ ಹೆಂಡತಿ ಹಿಲ್ಡ ಒಂದು ಕೈ ಚೀಲವನ್ನ ಹಿಡ್ಕೊಂಡಿರ್ತಾಳೆ. ರಸ್ತೆ ಹತ್ತಿರಕ್ಕೆ ಬಂದಿದ್ದ ಜಮಾಲ ಚರ್ಮದ ಪೆಟ್ಟಿಗೆಯನ್ನ ಆಳು ನಿಂಗನ ತಲೆ ಮೇಲೆ ಹೊರಿಸಿರ್ತಾನೆ. ಪೆಟ್ಟಿಗೆ ಹೊತ್ಕೊಂಡಿದ್ದ ನಿಂಗನಿಗೆ ಆಶ್ಚರ್ಯ ಆಗ್ತಿರುತ್ತೆ. ಇಷ್ಟು ಕೆಂಪಾಗಿರೋ ಹೆಂಗಸನ್ನ ಅವನು ತನ್ನ ಜನ್ಮದಲ್ಲೇ ನೋಡಿರೋದಿಲ್ಲ. ಮನುಷ್ಯರು ಇಷ್ಟು ಕೆಂಪಗಿರ್ತಾರ ಅನ್ನೋ ಒಂದು ಕಲ್ಪನೆ ಕೂಡ ಅವನಿಗೆ ಸಂದರ್ಭ ಆ ಥರದ್ದು ಬರೋ ಹಾಗೆ ಯಾವುದನ್ನು ಒದಗಿಸೂ ಇರಲಿಲ್ಲ. ಇವಳನ್ನ ಕಂಡ ತಕ್ಷಣ ಅವನಿಗೆ ಒಂದು ರೀತಿಯ ಭಯನೂ ಆಗುತ್ತೆ, ಗೌರವನೂ ಉಂಟಾಗುತ್ತೆ. ಆದ್ರೆ ಅವಳು ಸೀರೆ ಉಟ್ಟಿರೋದಿಲ್ಲ. ಭುಜದಿಂದ ಮೊಳಕಾಲ್ವರೆಗೂ ಒಂದೇ ಒಂದು ಅಂಗಿಯನ್ನು, ಅದು ಅಂಗಿನೋ ಅದೇನನ್ಬೇಕೋ ಗೊತ್ತಿಲ್ಲ, ಅದನ್ನ ಹಾಕೊಂಡಿರ್ತಾಳೆ. ಯಾಕೆ ಅವಳು ನೋಡಿದ್ರೆ ಏಕೋ ಭಯ ಆಗ್ತಾ ಇದೆಯಲ್ಲ ಅಂತ ಇವನಿಗೆ ಒಂದು ರೀತಿಯ ಆಶ್ಚರ್ಯನೂ ಆಗುತ್ತೆ. ಹಾಗೆ ಅವಳನ್ನ ಗಮನಿಸ್ತಾನೆ. ಅರೆ, ಅವಳ ಕಾಲು ಕೂಡ ಎಷ್ಟು ಕೆಂಪಗಿವೆ ಅಲ್ವಾ? ಕಾಳಿಂಗನ ತೋಳಲಿದ್ದ ಮಗು ಕೂಡ ಹಾಗೆ ಕೆಂಪಗೈತಲ್ಲ. ನಾಟಕದಾಗೆ ಇಂದ್ರಕುಮಾರನು ಹಿಂಗಿರಕ್ಕಿಲ್ಲ ಅನ್ಸುತ್ತೆ. ರಂಬೆಯು ಹಿಂಗೆ ಕೆಂಪಗಿರ್ತಾಳೇನೋ ಅಂತ ವಿಸ್ಮಯ ಪಟ್ಕೊಂತಾನೆ. ಪೆಟ್ಟಿಗೆ ಹೊತ್ಕೊಂಡು ಹಿಂದೆ ಹಿಂದೆ ನಡೀತಾನೆ. ಫಾರ್ಮ್ ಹೌಸಿನ ಮುಂದೆ ನಿಂತ್ಕೊಂಡು ಸುತ್ತಲೂ ಒಮ್ಮೆ ನಿಧಾನವಾಗಿ ತಿರುಗಿ ನೋಡ್ತಾಳೆ. ಒಂದು ಸಲ ಉಸಿರನ್ನ ಹೀರ್ಕೊಂಡು ಅವಳು ಹೇಳ್ತಾಳೆ, ಡಿಯರ್, ಹೌ ಎಕ್ಸೈಟಿಂಗ್ ಅಂತ. ರಿಯಲಿ ಅಂತ ಅವನು ಕೇಳ್ತಾನೆ. ಯು ಆರ್ ಸೋ ಬ್ಯಾಡ್, ಯು ಡಿಡ್ಂಟ್ ಟೆಲ್ ಮೀ ಇಟ್ ವಾಸ್ ಸೋ ಎಕ್ಸೈಟಿಂಗ್ ಅಂದ್ಬಿಟ್ಟು ಅವಳು ತನ್ನ 2 ಹಸ್ತವನ್ನು ಶಬ್ದ ಹಾಗೆ ಬಡ್ಕೊಂಡು ಹಾಗೆ ಚಪ್ಪಾಳೆ ಹೊಡಿತಾ ನಿಂತ್ಕೊತಾಳೆ. ಒಳಗಡೆ ಹೋಗ್ತಾಳೆ. ಮನೆಯೆಲ್ಲ ಒಂದು ಸುತ್ತು ತಿರುಗಿ ನೋಡ್ತಾಳೆ. ಫೈನ್ ಅಂತಾಳೆ. ಕಾಳಿಂಗ ಧನ್ಯತೆಯ ಭಾವವನ್ನ ಅನುಭವಿಸ್ತಾ ಇರ್ತಾನೆ. ಅವಳು ಸ್ನಾನ ಮಾಡಿ ಬೇರೆ ಸ್ಕರ್ಟ್ ಹಾಕ್ಕೊಳ್ಳೋ ಹೊತ್ತಿಗೆ ತಮ್ಮ ಸಂಗಡವೇ ತಂದಿದ್ದ ಬ್ರೆಡ್ಡನ್ನು ಕಾಳಿಂಗ ಚಾಕ್ನಿಂದ ಕೊಯ್ತಾನೆ. ಅದಕ್ಕೆ ಜಲ್ಲಿ ಸವರಿ ಸಿದ್ಧಪಡಿಸಿ ಇಡ್ತಾನೆ.
ಆನಂತರ ಸ್ಟವ್ ಹತ್ತಿಸಿ ಹಾಲು ಕಾಯ್ಸಕ್ಕಿಡ್ತಾನೆ. ಮಗುಗೆ ಬಾಟ್ಲು ಕೊಟ್ಟು ಇಬ್ಬರು ಉಪಹಾರ ಸ್ವೀಕರಿಸ್ತಾ ಹಾಲು ಕುಡಿದ್ಮೇಲೆ ಹಿಲ್ಡಾ ಹೊರಗೆ ಬರ್ತಾಳೆ. ಅವಳನ್ನು ನೋಡ್ಲಿಕ್ಕೆ ಅಂತಲೇ ಅಲ್ಲಿದ್ದ ಕೆಲಸದ 7-8 ಜನ ಆಳುಗಳು ಹೊರಗಡೆ ಸೇರಿರ್ತಾರೆ. ಹಿಲ್ಡಾ ಅವ್ರ ಕಡೆ ನೋಡೋದಿಲ್ಲ. ಎಡಭಾಗದ ಶೆಡ್ಡಲ್ಲಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಕಡೆಗೆ ಹೋಗ್ತಾಳೆ. ಮಗು ಮಂಚದ ಮೇಲೆ ಮಲ್ಕೊಂಡು ಬಾಟ್ಲ್ ಕುಡಿತಾ ಇರುತ್ತೆ. ಕಾಳಿಂಗ ಅವಳನ್ನು ಹಿಂಬಾಲಿಸ್ತಾನೆ. ವಾಟ್ ಮೇಕ್ ಇಸ್ ದಿಸ್ ಅಂತ ಕೇಳ್ತಾ ಅವಳು ಟ್ರ್ಯಾಕ್ಟರ್ ಹತ್ತಿ ಅದನ್ನು ಸ್ಟಾರ್ಟ್ ಮಾಡ್ತಾಳೆ. ಅದು ಬಡ ಬಡ ಅಂತ ಸದ್ದು ಮಾಡ್ತಾ ಮುಂದೆ ಹೋಗೋಕ್ಕೆ ಶುರು ಮಾಡುತ್ತೆ. ಅವಳು ಅದನ್ನು ಸ್ವಲ್ಪ ದೂರ ನಡೆಸ್ತಾಳೆ. ಅಲ್ಲಿದ್ದ ಆಳುಗಳಿಗೆಲ್ಲ ಆಶ್ಚರ್ಯ ಅಲ್ಲ, ಅವಳೆದುರಿಗೆ ಅವ್ರಿಗೆಲ್ಲರಿಗೂ ಒಂದು ರೀತಿಯ ನತ ಭಾವನೆ ಉಂಟಾಗತ್ತೆ. ಹತ್ತಿರದಲ್ಲೇ ಒಂದು ಸುತ್ತು ನಡೆಸ್ತಾಳೆ. ಟ್ರ್ಯಾಕ್ಟರನ್ನು ಪುನಃ ಶೆಡ್ಗೆ ತಂದು ನಿಲ್ಲಿಸ್ತಾಳೆ. ಅದ್ರ ಮೇಲಿಂದ ಕೆಳಕ್ಕೆ ಕುಪ್ಪಳಿಸಿ ನೆಗಿತಾಳೆ. ಹತ್ರ ಬಂದ ಕಾಳಿಂಗನ ಕೈ ಹಿಡ್ಕೊಳ್ತಾಳೆ. ಅಲ್ಲಿ ಕಾಣುತ್ತಲ್ಲ, ಅದೇನದು ದೇವಸ್ಥಾನ ಅಂದಿಯಲ್ಲ, ದೇವಸ್ಥಾನ ಅಂದರೆ ಲೆಟ್ಸ್ ಹ್ಯಾವ್ ಎ ಲುಕ್ ಅಂತಾಳೆ. ಈಗ ವಿಶ್ರಾಂತಿ ತಗೋ, ನಾಳೆ ನೋಡೋಣ ಅಂತ ಅವನು ಹೇಳಿದ್ರೆ ತಡೆಯೋದಿಲ್ಲ. ಇಟ್ಸ್ ಸೋ ಎಕ್ಸೈಟಿಂಗ್, ರೋಮಾಂಚನ ಆಗತ್ತೆ, ಈಗಲೇ ಹೋಗೋಣ ಬಾ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ. ಮಂಚದ ಮೇಲೆ ಮಗು ಇದೆ, ಹತ್ರ ನೋಡ್ಕೊಳ್ಳಿ ಅಂತ ಆಳುಗಳಿಗೆ ಹೇಳಿಬಿಟ್ಟು ಕಾಳಿಂಗ ಅವಳು ಹಿಂದೆನೆ ಹೊರಡ್ತಾನೆ. ಅವರಿಬ್ಬರು ಮಾತಾಡ್ತಾ ಇರೋದು ಇಂಗ್ಲೀಷು ಅಂತ ಆಳುಗಳಿಗೆ ಗೊತ್ತಾಗುತ್ತೆ. ಆದರೆ ಆ ಭಾಷೆ ಬಗ್ಗೆ ಅವ್ರಿಗೆ ಅರ್ಥವಾಗದೇ ಇರೋ ಏನೋ ಒಂದು ರೀತಿಯ ವಿಸ್ಮಯನೂ ತುಂಬಿಬಿಟ್ಟಿರುತ್ತೆ. ಅವರಿಬ್ಬರು ಜೊತೆಯಾಗಿ ಕಲ್ಯಾಣಿಯ ದಿಬ್ಬದ ಕಡೆಗೆ ಹೋಗ್ತಾರೆ. ಆ ಕೆಂಪನೆ ಹೆಣ್ಣು ಕಾಳಿಂಗನಷ್ಟೇ ಉದ್ದ ಇರ್ತಾಳೆ. ಆಳುಗಳಲ್ಲಿ ಒಬ್ಬ ಕೇಳ್ತಾನೆ, ನೋಡ್ಲಾ ಹೆಂಗೈತ ಹೆಣ್ಣು ಅಂದಾಗ, ತೊಂಡೆ ಹಣ್ಣು ಇದ್ದಂಗೈತೆ, ಮಿಷನ್ ಹೆಂಗ್ ನಡೆಸ್ತು ನೋಡಿದ್ಯಾ ಅಂತ ಮತ್ತೊಬ್ಬ ಹೇಳ್ತಾನೆ. ಹಿಂದೆ ಇದ್ದ ಜಮಾಲ ಅವ್ರನ್ನ ಗದರಿಸ್ತಾನೆ. ಅವಳು ಇವಳು ಅನ್ನೋಕ್ಕೆ ಆಕೆ ನಿಮ್ಮನೆ ಆಳು ಅಂತ ಅನ್ಕೊಂಡ್ರೇನ್ರ? ಅವ್ರ ಹೆಸರು ಯುರೋಪಿಯನ್ ಲೇಡಿ ಅಂತ, ಮೇಡಮ್ ಅಂತ ಕರಿಬೇಕು. ಬಂದೂಕ ತಗೊಂಡು ಗುರಿ ಇಟ್ಟು ಹೊಡೆಯೋಕ್ಕೂ ಅವರಿಗೆ ಬತ್ತೈತೆ ಗೊತ್ತಾ ಅಂತಾನೆ. ಆ ಮಾತು ಅವರಲ್ಲಿ ಇನ್ನೂ ಹೆಚ್ಚಿನ ಭಯ ಮತ್ತು ವಿಸ್ಮಯವನ್ನು ಉಂಟು ಮಾಡುತ್ತೆ. ಜಮಾಲ್ ಹೇಳ್ತಾನೆ, ನೋಡು ಮೇಡಮ್ ಸಾಹೇಬ್ ಮಾತಾಡೋದು ಇಂಗ್ಲೀಷು, ಅದು ನನಗೂ ಬತ್ತೈತೆ, ನಾನು ಮೊದಲು ಯುರೋಪಿಯನ್ ಸಾಹೇಬ್ರ ಮನೇಲೆ ಡ್ರೈವರ್ ಆಗಿದ್ದು ಅಂತಾನೆ. ಈ ಮೇಡಮ್ನಿಂದ ಜಮಾಲ್ನ ಅಧಿಕಾರ ಇನ್ನೂ ಬೆಳೆಯುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಅದನ್ನು ಅವರು ಸಹಿಸೋ ಹಾಗಿರಲಿಲ್ಲ. ಹಾಗಾಗಿ ಇದ್ದದ್ರಲ್ಲಿ ಬುದ್ಧಿವಂತನಾದ ನಿಂಗ ಕೇಳ್ತಾನೆ, ಮೇಡಮ್ ಅವಳೇ ಮಿಷನ್ ನಡೆಸಿದ್ಲಲ್ಲ, ಅವಳು ಬಂದ ಮೇಲೆ ನಿಂದೇನು ಸೊಟ್ಗ, ನಿನ್ನ ಕಳಿಸ್ಬಿಡ್ತಾರೆ, ಇನ್ನೇನು ನಮ್ಮಂಗೆ ಮಣ್ಣು ಮುಟ್ಟಿ ಗೈತೀಯಾ ಅಂತಾನೆ. ಈ ಮಾತನ್ನು ಕೇಳಿ ಜಮಾಲನ ಮುಖ ತಕ್ಷಣ ಕಂದಿ ಹೋಗುತ್ತೆ. ಈ ಅಂಶ ಅವನಿಗೆ ಹೊಳದೇ ಇರೋದಿಲ್ಲ. ಲಾರಿ ಡ್ರೈವರ್ ಆಗಿ ಅವನು ಕೆಲಸ ಕಳ್ಕೊಂಡು ಇನ್ನೂ 5 ತಿಂಗಳಾಗಿರೋದಿಲ್ಲ. ಜೀವನಕ್ಕೆ ದಾರಿ ಇಲ್ಲದೆ ಇರಬೇಕಾದ್ರೆ ಈ ಟ್ರ್ಯಾಕ್ಟರ್ ಡ್ರೈವರ್ನ ಕೆಲಸ ಸಿಕ್ಕಿರುತ್ತೆ. ತಿಂಗಳಿಗೆ 75 ರೂಪಾಯಿ ಸಂಬಳ. ಅವನ ಸಂಸಾರಕ್ಕೂ ವಾಸಕ್ಕೆ ಸ್ಥಳ ಕೊಡ್ತೀನಿ ಅಂತ ಕಾಳಿಂಗ್ ಸಾಹೇಬ್ರು ಹೇಳಿದ್ರು. ಇದುವರೆಗೂ ಬಿಟ್ಟಿ ಊಟನೂ ಸಿಗ್ತಿತ್ತು. ಈಗ ತನ್ನ ನೌಕರಿನೇ ಹೋಗುತ್ತಾ, ಸಾಹೇಬರು ತನಗೆ ಸುಳ್ಳು ಹೇಳಿದ್ರ ಅಂತ ತಕ್ಷಣವೇ ಅವನಿಗೆ ಒಂದು ಯೋಚನೆ ಹತ್ಕೊಡುತ್ತೆ. ಈ ಕಡೆ ಕಲ್ಯಾಣಿ ಹತ್ರ ಬಂದಿರ್ತಾರೆ ಅವರಿಬ್ಬರು. ಕಲ್ಯಾಣಿಯನ್ನು ನೋಡ್ತಾಳೆ. ಹಿಲ್ಡಾ ಕೇಳ್ತಾಳೆ, ಇದ್ರ ಬಗೆಗೆ ಅಲ್ವಾ ನೀನು ನನಗೆ ಬರೆದಿದ್ದು? ನೀರು ತುಂಬ ಶುದ್ಧವಾಗಿದೆ, ನೀರಿನ ಸೆಲೆ ಹೇಗಿದೆ ಅಂತ ಕೇಳಿದಾಗ, ಎಷ್ಟೆತ್ತಿದ್ರೂ ಒಂದು ರಾತ್ರಿಗೆ ಮತ್ತೆ ತುಂಬಿಕೊಳ್ಳುತ್ತೆ ಅಂತ ಕಾಳಿಂಗ ಹೇಳ್ತಾನೆ. ವೆರಿ ಫೈನ್ ಅಂತ ಅವಳು ಹೇಳ್ತಾಳೆ. ದೇವಸ್ಥಾನದ ಮುಂದೆ ನಿಂತವಳು ಕೇಳ್ತಾಳೆ, ಇದೇನಾ ದೇವಸ್ಥಾನ? ನೀನು ಕಾಗದದಲ್ಲಿ ಬರೋದು ತಿಳಿಸಿದ್ದು. ಒಳಗಿರೋ ವಿಗ್ರಹ ಹೇಗಿದೆ, ಎಂಥ ವಿಗ್ರಹ ಅದು ಅಂತ ಕೇಳ್ತಾಳೆ. ಹಸುವಿನದೇ ಮುಖ್ಯ ವಿಗ್ರಹ, ಮತ್ತು ತ್ರಿಮೂರ್ತಿಗಳು ಅಂದರೆ ಟ್ರಿನಿಟಿನೂ ಇದೆ ಅಂತಾನೆ. ಡಿಯರ್, ಟ್ರಿನಿಟಿ ಈಸ್ ಆಲ್ ರೈಟ್. ಅಂದರೆ ಈ ದೇಶದ ಜನರು ಕೂಡ ಫಾದರ್, ಸನ್ ಆ್ಯಂಡ್ ಹೋಲಿ ಗೋಸ್ಟನ್ನು ನಂಬ್ತಾರಾ ಅಂತ ಕೇಳ್ತಾಳೆ. ಹ್ಞೂ, ಆದರೆ ಬೇರೆ ಅರ್ಥದಲ್ಲಿ ಅಂತ ಕಾಳಿಂಗ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಆದರೆ ಈ ಪ್ರಾಣಿ ಪೂಜೆ ಮಾಡೋದು ಯಾಕೆ ಅಂದಾಗ ಕಾಳಿಂಗ ಹೇಳ್ತಾನೆ, ಅದಕ್ಕೆ ಒಂದು ಕತೆ ಇದೆ. ನಮ್ಮ ವಂಶದ ಹಿಂದಿನವರ ಕಾಲದಲ್ಲಿ ನಮ್ಮನೇಲೇ ನಡೆದಿತ್ತಂತೆ ಅಂತ ಹೇಳಿಬಿಟ್ಟು ಕಾಳಿಂಗ ಕೋಟಿಯ ಕಥೆಯನ್ನೆಲ್ಲ ಹೇಳ್ತಾನೆ. ತನ್ನ ಅಜ್ಜ ದೇವಸ್ಥಾನ ಕಟ್ಟಿಸಿದ ಹಿನ್ನೆಲೆಯನ್ನು ವಿವರಿಸ್ತಾನೆ. ಓ, ಸೋ ಎಕ್ಸೈಟಿಂಗ್, ವೆರಿ ರೊಮ್ಯಾಂಟಿಕ್. ಆದರೆ ಅದನ್ನು ಕತೆ ಅಂತ ಒಪ್ಕೋಬೋದು, ನಿಜ ಅಂತ ತಿಳ್ಕೊಂಡು ಪೂಜೆ ಮಾಡೋದು ಮೂಢನಂಬಿಕೆ. ಇದನ್ನೆಲ್ಲ ನೀನು ನಂಬ್ತೀಯ ಡಿಯರ್ ಅಂತ ಕೇಳ್ತಾಳೆ. ಅಫ್ಕೋರ್ಸ್ ನಾಟ್ ಅಂತ ಕಾಳಿಂಗ ಹೇಳ್ತಾನೆ. ಗುಡ್, ಇದ್ರ ಬಾಗಿಲು ತೆಗಿ, ಒಳಗೆ ಹೇಗಿದೆ ನೋಡಬೇಕು ಅಂತ ಹಿಲ್ಡಾ ಕೇಳ್ತಾಳೆ. ಬೀಗದ ಕೈ ಪೂಜಾರಿ ಹತ್ರ ಇದೆ.
ದಿನವೂ ಇದಕ್ಕೆ ಪೂಜೆ ಮಾಡೋಕ್ಕೆ ಅಂತ ನಮ್ಮ ಅಜ್ಜ ಒಬ್ಬ ಪೂಜಾರಿನ ಏರ್ಪಾಟ್ ಮಾಡಿದ್ದಾರೆ, ಆ ಪೂಜಾರಿಗೆ ದತ್ತಿ ಸಹ ಬಿಟ್ಟಿದ್ದಾರೆ ಅಂತ ಕಾಳಿಂಗ ಹೇಳ್ತಾನೆ. ವೆರಿ ಫನ್ನಿ, ಆದರೆ ತುಂಬ ಕುತೂಹಲಕಾರಿಯಾಗಿದೆ, ನಾಳೆ ನೋಡಬಹುದಲ್ವಾ ಅಂತ ಹಿಲ್ಡಾ ಅಂತಾಳೆ. ಬೆಳಗ್ಗೆ 8-8:30 ಸುಮಾರಿಗೆ ನೋಡಬಹುದು. ಪೂಜಾರಿ ನನ್ನ ಸ್ನೇಹಿತ, ಅವನಿಗೆ ಇಂಗ್ಲೀಷು ಬರುತ್ತೆ, ಈ ದೇಶದ ಶಾಸ್ತ್ರ ಸಂಬಂಧ ಅಂತ ಹಳೆ ಕಾಲದನ್ನು ಕೂಡ ಓದಿ ತಿಳ್ಕೊಂಡಿದ್ದಾನೆ ಅಂತ ಕಾಳಿಂಗ ಹೇಳ್ತಾನೆ. ದೇವಸ್ಥಾನದ ಮುಂದಿನ ಬಸವನನ್ನ ಅವಳು ನೋಡ್ತಾಳೆ. ವೆರಿ ಇಂಟ್ರೆಸ್ಟಿಂಗ್ ಅಂತಾಳೆ. ಅಲ್ಲಿ ನಿಂತು ನೋಡಿದ್ರೆ ಅವರ ಹೊಸ ಫಾರ್ಮು, ಅದರ ಆಚೆಗೆ ಹಾಯ್ದು ಹೋಗಿರೋ ಸರ್ಕಾರಿ ರಸ್ತೆ ಆಚೆಗೆ ಹರಡಿದ್ದ ಅವರ ಗೋಮಾಳಗಳು ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಿರುತ್ತವೆ. ಗೋಮಾಳದ ಆಚೆ ತೋಟದ ಮರೆಯಲ್ಲಿದ್ದ ಕಾಳಿನಹಳ್ಳಿ ಕಾಣಿಸ್ತಾ ಇರಲಿಲ್ಲ. ಈಗ ಉಳುಮೆಯಾಗಿದ್ದ ಫಾರ್ಮಲ್ಲಿ ಹಾಕಿದ್ದ ಆಲೂಗಡ್ಡೆ ಬೆಳೆ ಬರೋಕ್ಕೆ ಇನ್ನು 2 ತಿಂಗಳು ಸಮಯ ಇರುತ್ತೆ. ಹಿಲ್ಡಾ ಕೇಳ್ತಾಳೆ, ರಸ್ತೆ ಆಚೆ ಕಾಣುತ್ತಲ್ಲ, ಖಾಲಿ ಹುಲ್ಲು ಬೆಳೆದಿರೋ ಆ ಜಾಗ, ಅದನ್ನ ಯಾಕೆ ಉತ್ತಿಲ್ಲ, ಫಸಲಕ್ಕೆ ಹಾಕ್ಸಿಲ್ಲ ಅಂತ ಕೇಳಿದಾಗ ಕಾಳಿಂಗ ಹೇಳ್ತಾನೆ, ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲನೂ ಒಂದೇ ಸಲ ಮಾಡೋಕ್ಕೆ ಬಂಡವಾಳ ಬೇಕು. ಈಗಾಗಲೇ ಆಗಿರೋ 35,000 ಸಾಲವನ್ನು ಬೇಗ ತೀರಿಸ್ಬೇಕು. ಮುಂದಿನ ಮಳೆಗಾಲ ಬರದೆ ಅದಕ್ಕೆ ಟ್ರ್ಯಾಕ್ಟರ್ ಹಾಕೋ ಹಾಗಿಲ್ಲ, ಅದಕ್ಕೆ ಬೇರೆ ನೀರಿನ ವ್ಯವಸ್ಥೆನೂ ಆಗಬೇಕು. ಈ ನೀರು ಸಾಕಾಗೋದಿಲ್ಲ, ಅಲ್ಲದೆ ದನ ಮೇಯೋಕ್ಕೆ ಜಾಗ ಬೇಕಲ್ವಾ ಅಂತಾನೆ. ಆಗ ಹಿಲ್ಡಾ ಕೇಳ್ತಾಳೆ, ಅಂದಹಾಗೆ ದನಗಳಲ್ಲಿ ಕಾಣ್ತಾ ಇಲ್ಲ ಅಂದಾಗ, ಅವಿನ್ನು ಊರಲ್ಲೇ ಇವೆ, ನಿಧಾನವಾಗಿ ಅವಕ್ಕೆಲ್ಲ ಒಂದು ಶೆಡ್ ಮಾಡಬೇಕು. ಇನ್ನು ಮಾಡಬೇಕಾದ ಕೆಲಸನೂ ಬೇಕಾದಷ್ಟಿದೆ. ಭೂಮಿನ ಎಲ್ಲ ಕಡೆಯೂ ರಾಸಾಯನಿಕವಾಗಿ ಪರೀಕ್ಷೆ ಮಾಡಿ ಯಾವ ಬೆಳೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ನಿರ್ಧರಿಸ್ಬೇಕು. ನಾನೊಬ್ಬನೇ ಎಲ್ಲವನ್ನೂ ಹೇಗೆ ಮಾಡಲಿ? ಈಗ ನೀನು ಬಂದಿದೆಯಲ್ವಾ, ಜೊತೆಯಲ್ಲೇ ಈ ಭೂಮಿನ ಗೆಲ್ಲೋಣ, ಅದರ ಸತ್ವ ಏನಿದ್ರೂ ಎಕ್ಸ್ಪ್ಲೋಯ್ಟ್ ಮಾಡೋಣ, ನೀನೇ ಅದಕ್ಕೆ ಮೆದುಳು ಅಂತಾನೆ. ಸೋ ಮಚ್ ಥ್ಯಾಂಕ್ಫುಲ್ ಟು ಯು ಡಿಯರ್ ಅಂತ ಹೇಳಿಬಿಟ್ಟು ಆಕೆ ಕೃತಜ್ಞತೆಯಿಂದ ಅವನ ಭುಜಕ್ಕೆ ಸಮವಾಗಿ ನಿಂತ್ಕೊಂಡು ಅವನನ್ನು ಚುಂಬಿಸ್ತಾಳೆ. ಆನಂತರ ಕಾಳಿಂಗ ಹೇಳ್ತಾನೆ, ಡಾರ್ಲಿಂಗ್, ಮರ್ತೇ ಬಿಟ್ಯಾ, ಈ ದೇಶದಲ್ಲಿ ಸಿಕ್ಕಿದ ಸ್ಥಳದಲ್ಲಿ ಹೀಗೆ ಮಾಡಬಾರ್ದು, ತುಂಬ ಕಂದಾಚಾರದ ದೇಶ ಇದು, ಜನ ಹಾಸ್ಯ ಮಾಡ್ತಾರೆ ಅಂತಾನೆ. ಎ ವೆರಿ ಅನ್ಎಕ್ಸೈಟಿಂಗ್ ಕಂಟ್ರಿ ದಿಸ್ ಮಸ್ಟ್ ಬಿ. ಈ ದೇಶ ಮುಂದುವರಿಯೋದು ಹೇಗೆ? ಈ ಬಡತನ ಹೋಗೋದಾದ್ರೂ ಹೇಗೆ? ಈ ಬಡತನ ಹೋಗೋದು ಯಾವತ್ತು? ಪಶ್ಚಿಮ ದೇಶವನ್ನು ನೀನೇ ನೋಡಿದೆಯಲ್ಲ, ಜನ ಎಷ್ಟು ಸ್ವತಂತ್ರರಾಗಿರ್ತಾರೆ ಅಂತ ಹಿಲ್ಡಾ ಹೇಳ್ತಾಳೆ. ಆ ಸಮಯಕ್ಕೆ ನಿಂಗ ಕಲ್ಯಾಣಿ ಕಡೆಯಿಂದ ಓಡೋಡಿ ಬರ್ತಾ ಇರ್ತಾನೆ. ಆಗಲೇ ಸಂಜೆಯಾಗಿ ಸೂರ್ಯಾಸ್ತ ಹತ್ರ ಆಗ್ತಾ ಇರುತ್ತೆ. ಹತ್ರ ಬಂದ ನಿಂಗ ಹೇಳ್ತಾನೆ, ಮಗ ಒಂದೇ ಪಟ್ಟಿಗೆ ಬಡ್ಕಂತೈತೆ ಅಂತಾನೆ. ನೀವು ಎತ್ಕೊಂಡು ಸುಧಾರಿಸ್ಲಿಲ್ವೇನೋ ಅಂತ ಕಾಳಿಂಗ ಕೇಳಿದಾಗ, ನಮ್ಮನ್ನು ಹತ್ರಕ್ಕೆ ಕೂಡಕ್ಕಿಲ್ಲ, ಎತ್ಕೊಳಕ್ಕೆ ಹೋದ್ರೆ ಕಿಟ್ ಅಂತ ಕಿರ್ಚ್ಕತೈತೆ ಅಂತ ನಿಂಗ ಹೇಳ್ತಾನೆ. ಈ ಮಾತನ್ನ ಕಾಳಿಂಗ ಇಂಗ್ಲೀಷ್ನಲ್ಲಿ ಹೆಂಡತಿಗೆ ಹೇಳ್ತಾನೆ. ಇಬ್ರು ಬೇಗ ಇಳಿದು ಬದು ಮೇಲೆ ಓಡ್ತಾರೆ. ಗಂಟನಿಗಿಂತ ಮುಂದೆ ಅವಳು ಓಡೋದನ್ನ ಮನೆ ಮುಂದೆ ನಿಂತಿದ್ದ ಆಳುಗಳು ಕುತೂಹಲದಿಂದ ನೋಡ್ತಾ ಇರ್ತಾರೆ. ಅವಳು ಎತ್ಕೊಂಡು ಬಂದು ಆಡಿಸಿ ಟ್ರ್ಯಾಕ್ಟರ್ ಮೇಲೆ ಕೂಡಿಸಿದ ಮೇಲೆ ಮಗು ಸುಮ್ಮನಾಗತ್ತೆ. ನಂತರ ಹಿಲ್ಡಾ ಗಂಡನ್ಗೆ ಹೇಳ್ತಾಳೆ, ಈ ಥರದ ಆಕಾರ, ಈ ವೇಷದ ಜನ ಜಾಕಗೆ ವಿಚಿತ್ರವಾಗಿ ಕಾಣಿಸ್ಬೋದು ಅಂತ ಕಾಣುತ್ತೆ, ಅದಕ್ಕೆ ಅವ್ರು ಎತ್ಕೊಳ್ಳೋಕ್ಕೆ ಹೋದಾಗ ಅವನು ಹತ್ತಿದ್ದಾನಲ್ವಾ ಅಂತಾಳೆ. ಹೌದು ಅಂದ್ಬಿಟ್ಟು ಕಾಳಿಂಗ ಮಗುನ ಎತ್ಕೋತಾನೆ. ಆಳುಗಳು ಇನ್ನೂ ಅಲ್ಲೇ ನಿಂತಿರ್ತಾರೆ. ಅವ್ರ ಹತ್ರಕ್ಕೆ ಬರ್ತಾನೆ ಕಾಳಿಂಗ. ಅಷ್ಟು ಹೊತ್ತಿಂದ ಏನು ಮಾಡ್ತಾ ಇದ್ದೀರಾ? ಆಗಲೇ ಹೊತ್ತು ಮುಳುಗ್ತು, 4 ಗಂಟೆಯಿಂದ ಬರೀ ಮೈಗಳ್ತನ ಮಾಡಿದ್ರಲ್ವಾ, ಲಿಂಗ ಹಾಲು ಬಂತ ನೋಡು ಅಂತಾನೆ. ಆಳುಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಜಮಾಲ್ ಒಬ್ಬನೇ ಅಲ್ಲಿ ಉಳ್ಕೊಳ್ತಾನೆ. ಜಮಾಲ್, ರಸ್ತೆ ಕಡೆಗೆ ನೀರು ಸರಿಯಾಗಿಲ್ಲ, ನಾಳೆ ಎಲ್ಲ ಬರೀ ಅಲ್ಲಿಗೆ ತಿರುಗಿಸು ಅಂತ ಹೇಳಿದಾಗ ಜಮಾಲ್ ಕೇಳ್ತಾನೆ, ಸಾಬ್, ನೀವು ನನ್ನ ನೌಕರಿಯಿಂದ ತೆಗಿತೀರಂತೆ, ಹೌದಾ ಅಂದಾಗ, ಯಾರು ಅಂದಿದ್ದು ಅಂತ ಕಾಳಿಂಗ ಕೇಳ್ತಾನೆ. ಮೇಡಮ್ ಸಾಬು ಟ್ರ್ಯಾಕ್ಟರ್ ಹೊಡಿತಾರೆ, ಇನ್ನು ನಿಂದೇನೈತೆ ಸೊಟ್ಗ, ಮನೆಗೆ ಹೋಗು ಅಂತ ನಿಂಗ ಅಂದ. ಬರೀ ಮೇಡಮ್ ಸಾಬ್ ಬರೋ ಗಂಟ ನಿನ್ನ ಕೆಲಸ ಅಂತ ನೀವು ನನಗೆ ಹೇಳಿದ್ರ ಸಾಬ್ ಅಂತ ಕೇಳ್ತಾನೆ. ಆಗ ಕಾಳಿಂಗ ಹೇಳ್ತಾನೆ, ಆ ನಿಂಗ ಬರೀ ತಲೆ ತೆರಕ್ ಬಡ್ಡಿ ಮಗ, ಅವನ ಮಾತು ಏನು ಕೇಳ್ತೀಯಾ? ಈ ಮೇಡಮ್ ಸಾಬ್ಗೆ ಟ್ರ್ಯಾಕ್ಟರ್ ನಡೆಸೋದಷ್ಟೇ ಅಲ್ಲ, ಅದು ಎಲ್ಲಿ ಕೆಟ್ಟರೂ ರಿಪೇರಿ ಮಾಡೋಕ್ಕೂ ಬರುತ್ತೆ. ಆದರೆ ಅವ್ರ ದಿನ ಉಳ್ತಾ ಕೂತ್ಕೊಳ್ಳಲ್ಲ, ಮ್ಯಾನೇಜ್ಮೆಂಟ್ ಅವರದ್ದು ನೋಡು. ಇನ್ಮೇಲೆ ನಾನು ಊರಲ್ಲಿ ಊಟ ಮಾಡೋಲ್ಲ, ಮೇಡಮ್ ಸಾಬ್ಗೆ ಅಡುಗೆಗೆ ಬೇಕಾದನ್ನು ನೀನು ತಂದು ಕೊಡಬೇಕು ಅಂತ ಹೇಳ್ತಾನೆ. ಏನು ತರಬೇಕು ಹೇಳಿ? ಮೋಟರ್ನಲ್ಲಿ ಪೇಟೆಗೆ ಹೋಗಿ ತರ್ತೀನಿ
ಅಂತ ಜಮಾಲ್ ಹೇಳ್ತಾನೆ. ನಿನಗೆ ತಿಳಿಲಿಲ್ವಾ, ಅವ್ರಿಗೆ ದಿನ ಲಾಲ್ ತರಕಾರಿ ಬೇಕು ಅಂತಾನೆ ಕಾಳಿಂಗ. ಜಮಾಲ್ಗೆ ಈಗ ಅರ್ಥ ಆಗುತ್ತೆ, ಅವನ ಮುಖಕ್ಕೆ ಗೆಲುವು ಬರುತ್ತೆ. ಬಾಯಿಂದ ಮುಗುಳ್ನಗೆಯನ್ನು ಪ್ರಕಟಿಸ್ತಾನೆ ಹೇಳ್ತಾನೆ, ಹೋಬಳಿಲಿ ಕರೀಮ್ ಅಂತ ಅವನೇ, ದಿನ ಹೊಸ್ತು ತರಕ್ಕಾಗಕ್ಕಿಲ್ಲ, ಎರಡೆರಡು ದಿನಕ್ಕೆ ಆಗ ಅದನ್ನು ತರಬಹುದು, ಅದೇನು ಕೆಡಕ್ಕಿಲ್ಲ ಅಂತ ಖುಷಿಯಿಂದಲೇ ಹೇಳ್ತಾನೆ. ನೋಡು, ಈ ಫಾರ್ ಹೌಸ್ನ ಆ ಕಡೆಯಲ್ಲಿ ಮನೆಗೆ ಬೇಕಾದಷ್ಟು ಕೋಳಿಗಳನ್ನು ಸಾಕಬೇಕು. ಒಳ್ಳೆ ಸೀಮೆ ಕೋಳಿಗೆ ಆರ್ಡರ್ ಕೊಟ್ಟು ಬರ್ತೀನಿ, ನಮಗೆ ದಿನ ಅಂಡ ಇರಬೇಕು ಅಂತ ಕಾಳಿಂಗ ಹೇಳ್ತಾನೆ. ಆಗಲಿ ಸಾಬ್, ನಾನೆಲ್ಲ ನೋಡ್ಕೋತೀನಿ ಅಂತ ಜಮಾಲ್ ಆ ಜವಾಬ್ದಾರಿಯನ್ನು ಹೊತ್ಕೋತಾನೆ. ಅಷ್ಟರಲ್ಲಿ ಹಿಲ್ಡ ಹತ್ರ ಬರ್ತಾಳೆ. ರಾತ್ರಿ ಊಟದ ವ್ಯವಸ್ಥೆ ಏನು ಅಂತ ಕೇಳ್ತಾಳೆ. ನೀನು ಇವತ್ತು ವಿಶ್ರಾಂತಿ ತಗೋ, ಜಮಾಲ್ ಏನಾದರೂ ಮಾಡ್ತಾನೆ ಅಂತ ಕಾಳಿಂಗ ಹೇಳ್ತಾನೆ. ಮರುದಿನ ಬೆಳಕಾಗತ್ತೆ. ಇನ್ನು ಬೆಳಗ್ಗೆ ಹೊತ್ತು ಒಂದಾಳುದ್ದ ಏರಕ್ಕೆ ಮೊದಲನೇ ದೇವಸ್ಥಾನದ ದೊಡ್ಡ ಗಂಟೆಯ ಸದ್ದಾಗತ್ತೆ. ಆಗ ತಾನೇ ಎದ್ದು ಹಾಲು ಉಜ್ಕೊಂತಿದ್ದ ಹಿಲ್ಡ ಕೇಳ್ತಾಳೆ, ಇದೇನು ಚರ್ಚಿನ ಗಂಟೆ ಇದ್ದ ಹಾಗಿದೆಯಲ್ಲ ಅಂದಾಗ, ಅಲ್ಲ, ದೇವಸ್ಥಾನದ ಪೂಜಾರಿ ಬಂದಿದ್ದಾನೆ, ಈಗ ಪೂಜೆ ನಡೆಯುತ್ತೆ, ಬರ್ತೀಯಾ ನೋಡ್ ಬರೋಣ ಅಂತ ಕಾಳಿಂಗ ಹೇಳ್ತಾನೆ. ಬೇಗ ಬೆಳಗಿನ ಕಾಫಿಯನ್ನು ಕುಡಿದು ಮಗುನು ಎತ್ಕೊಂಡು ಇಬ್ರು ಕಲ್ಯಾಣಿ ಹತ್ತಿರದಿಂದ ಏರನ್ನು ಹತ್ತಿ ಮತ್ತೆ ದೇವಸ್ಥಾನದ ಎತ್ತರವನ್ನು ಏರ್ ಬರೋ ಹೊತ್ತಿಗೆ ಒಳಗಡೆ ಪೂಜೆ ನಡೀತಾ ಇರುತ್ತೆ. ಹಿಲ್ಡ ಆ ದೇವರ ವಿಗ್ರಹವನ್ನು ನೋಡ್ತಾಳೆ. ಒಂದು 4 ಕೈನ ಮೂರ್ತಿ ಇರುತ್ತೆ. ಒಂದು ಕೈಲಿ ಯಂತ್ರದ ಚಕ್ರದಂತಹ ಆಕೃತಿ, ಮತ್ತೊಂದರಲ್ಲಿ ಒಂದು ಶಂಖ, ಕೆಳಗಿನ ಕೈ ಒಂದು ಕುಸ್ತಿಯ ಗದೆಯನ್ನು ಹಿಡ್ಕೊಂಡಿರುತ್ತೆ, ಇನ್ನೊಂದಕ್ಕೆ ತಾವರೆ ಹೂವಿರುತ್ತೆ. ಎರಡನೇ ವಿಗ್ರಹಕ್ಕೆ ಗಡ್ಡ ಇರುತ್ತೆ. ಮೂರನೇದು ವಿಚಿತ್ರವೇ ಆಗಿರುತ್ತೆ. ಅರೆನಗ್ನವಾಗಿದ್ದ ಆ ಗಂಡು ವಿಗ್ರಹ ಮೈ ಮೇಲೆ ಮರ್ಯಾದೆ ಮುಚ್ಚುವಷ್ಟು ಒರಟು ಬಟ್ಟೆ ಮಾತ್ರ ಹತ್ಕೊಂಡಿರುತ್ತೆ. ಆದರೆ ಕೈನ ಆಯುಧ ಅದೊಂದು ಅರಣ್ಯವಾಸಿಯ ಅನಾಗರಿಕ ಗಂಡಸನ ವಿಗ್ರಹದ ಕಾಣಿಸ್ತಿರುತ್ತೆ. ಈ ಮೂವರು ಮುಂದೂ ಒಂದು ಹಸು ಇರುತ್ತೆ. ಅದು ತೀರಾ ಸಣ್ಣ ಸೈಜಿಂದು, ಅಮೇರಿಕೆಯಂತಹ ಹಸುಗಳ ಥರ ಇಲ್ಲದೆ ಇಂಡಿಯಾದ ಹಸುಗಳ ಸೈಜಿನ ಅಂಗಾಂಗಗಳಿರುತ್ತೆ. ಅದರ ಮುಂದೆ ಒಂದು ಹುಲಿ ಸತ್ತು ಬಿದ್ದಿರುತ್ತೆ. ಪೂಜಾರಿ ವೇಷನು ಹಿಲ್ಡಾಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಮುಂಭಾಗದ ತಲೆಯನ್ನು ಬೋಳಿಸ್ಕೊಂಡು ಹಿಂಭಾಗದಲ್ಲಿ 1.5 ಮೊಳ ಉದ್ದದ ಒತ್ತು ಕೂದಲಿನ ತುದಿಗೆ ಮಾತ್ರ ಗಂಟು ಹಾಕಿ ಇಡೀ ಕೂದಲನ್ನು ಹರಡಿಬಿಟ್ಟಿರ್ತಾನೆ. ಹಣೆ ಮೇಲೆ ಬಿಳಿಯ 3 ಅಡ್ಡಪಟ್ಟೆಗಳಿರುತ್ತೆ. ಭುಜ, ತೋಳು ಮತ್ತು ಕೂದಲಿನಿಂದ ತುಂಬಿದ ಎದೆ ಮೇಲೆ ಕೂಡ ಅಂತಹ ಅಡ್ಡಪಟ್ಟೆಗಳಿರುತ್ತೆ. ಹುಟ್ಟಿದ್ದ ಅಗಲವಾದ ಬಿಳಿ ಬಟ್ಟೆ ಮಾತ್ರ ಬಹಳ ಆಕರ್ಷಕವಾಗಿರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.